ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ರೆ ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ಸಂಕ್ರಾಂತಿ ಹಬ್ಬಕ್ಕೆ ಕುಸರಳು ಮಾಡೋದನ್ನ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ಕೊಬ್ಬರಿ ತಗೊಂಡಿದ್ದೀನಿ, ಒಣ ಕೊಬ್ಬರಿ ಬಟ್ಲು. ಅದನ್ನ ಮೇಲ್ಗಡೆ ಶಿಪ್ಪಿನೆಲ್ಲ ಕಪ್ಪು ಭಾಗನೆಲ್ಲ ಈ ತರ ತುರಿ ಮಣ್ಣಲ್ಲಿ ಇದ್ರಲ್ಲೇ ತುರ್ಕೋಬೇಕು. ಇದನ್ನೆಲ್ಲ ಈ ತರ ತುರಿ ಮಣ್ಣಲ್ಲಿ ತುರ್ಕೊಂಡ್ರೆ ಬೇಗನೆ ಎಲ್ಲ ನೀಟಾಗಿ ಬೆಳ್ಳಗಾಗ್ಬಿಡುತ್ತೆ. ನೀವು ಬೇಕಿದ್ರೆ ಚಾಕುಲೆ ಕೂಡ ಮಾಡ್ಕೋಬಹುದು. ಇದ್ರಲ್ಲಾದ್ರೆ ಬೇಗನೆ ಆಗುತ್ತೆ ಅಂತ ಇದನ್ನ ಯೂಸ್ ಮಾಡ್ಕೊಂತಿದೀನಿ. ಕೊಬ್ಬರಿ ತುರುವುದಕ್ಕೆ ನೋಡಿ ಈ ತರ ಇದನ್ನ ಮಾಡಿದ್ರೆ ಎಲ್ಲ ಬೆಳ್ಳಗ ಮೇಲ್ಗಡೆ ಶಿಪ್ಪಿ ಎಲ್ಲ ಹೋಗ್ಬಿಡುತ್ತೆ. ನೋಡಿ, ಇದನ್ನೆಲ್ಲ ಮೇಲ್ಗಡೆ ಕಪ್ಪು ಭಾಗನೆಲ್ಲ ಈ ತರ ತುರ್ಕೊಂಡಿದೀನಿ. ನೋಡ್ತಿರ್ಬೋದು ನೀವು. ಈ ತರ ಫ್ರೆಶ್ ಮಾಡ್ಕೊಂಡ್ರೆ ಎಲ್ಲಾನು ಕ್ಲೀನ್ ಆಗಿ ಬೆಳ್ಳಗ ಆಗ್ಬಿಡುತ್ತೆ. ನೋಡಿ ಇವಾಗ ಈ ತುರಿರಂತದನ್ನ ಇದನ್ನ ಚಟ್ನಿಗೆ ಅಥವಾ ಸಾಂಬಾರ್ಗೆ ಇದನ್ನ ಯೂಸ್ ಮಾಡ್ಕೋಬಹುದು ಬೇಕಿದ್ರೆ. ಇದೇನು ವೇಸ್ಟ್ ಆಗೋದಿಲ್ಲ. ನೋಡಿ, ಈ ತರ ಕೊಬ್ಬರಿನ ಇದನ್ನ ನೀವು ಬೇಕಿದ್ರೆ ಚಿಕ್ಕ ಚಿಕ್ಕದಾಗಿ ಚಾಕುಲೆ ಕೂಡ ಹೆಚ್ಚಿ ತಗೋಬಹುದು. ನೋಡಿ, ಇವನ್ನೆಲ್ಲ ಮೀಡಿಯಂ ಸೈಜಿಂದ ಇದೆ, ಮತ್ತೆ ದೊಡ್ಡದಿದೆ, ಮತ್ತೆ ಚಿಕ್ಕದಾಗಿ ಇದೆ. ಅದೇ ನಾನು ಮೀಡಿಯಂ ಸೈಜಿನ ಈ ತರ ತುರ್ಕೊಂತೀನಿ. ಈ ತರ ತುರ್ಕೊಂಡ್ ಹಾಕೊಂಡಿದ್ರ ಎಳೆಯಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಇದನ್ನ ಈ ತರ ತುರ್ಕೊಂಡ್ ಹಾಕೊಂಡಿದೀನಿ. ಈ ಕಟ್ ಮಾಡಿ ಹಾಕೊಂಡ್ಬಿಟ್ರೆ ಅದು ಗಟ್ಟಿ ಗಟ್ಟಿಯಾಗಿ ಇರುತ್ತೆ. ತಿಂದಾಗ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈ ತರ ತುರ್ಕೊಂಡ್ ಹಾಕೊಂಡ್ರೆ ಬಾಯಲ್ಲೇ ಕರಗ್ ಬಿಡುತ್ತೆ, ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈ ತರ ಎಲ್ಲ ತುರ್ಕೊಂಡಿದೀನಿ. ಎಲ್ಲ ಕೊಬ್ಬರಿನೂ ಈ ತರ ತುರ್ಕೊಂಡ್ ಬರ್ತೀನಿ. ಇವಾಗ ನೋಡಿ, ಮತ್ತೆ ಶೇಂಗಾ, ಮತ್ತೆ ಎಳ್ಳು, ಪುಟಾಣಿ, ಸ್ವಲ್ಪ ಕಲರ್ಸ್, ಮತ್ತೆ ಕೊಬ್ಬರಿ ತುರ್ಕೊಂಡಿದ್ದೀನಿ. ಕೊಬ್ಬರಿನ ಬಟ್ಲು ಹಾಕೊಂಡಿದೀನಿ, ಮತ್ತೆ ಬೆಲ್ಲ ಹಾಕೊಂಡಿದೀನಿ. ಇವಾಗ ಒಂದ್ ಪಾತ್ರೆನ ಗ್ಯಾಸ್ ಮೇಲೆ ಕಾಯೋದಕ್ಕೆ ಇಟ್ಕೊಂಡಿದೀನಿ. ಈಗ ಮೊದ್ಲಿಗೆ ಶೇಂಗಾನ ಫ್ರೈ ಮಾಡ್ಕೊಳೋಣ. ಇದನ್ನ ಆದಷ್ಟು ಶೇಂಗಾ ಬೀಜನ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅಂದ್ರೆ ಸಿಪ್ಪೆ ಎಲ್ಲ ನೀಟಾಗಿ ಬಿಚ್ಚುತ್ತೆ, ಮತ್ತೆ ಒಳಗಡೆ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈ ತರ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ, ನೋಡಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಿಪ್ಪೆ ಎಲ್ಲ ಹೇಗ್ ಬಿಡುತ್ತೆ ಅಂತ. ಈ ತರ ನೋಡಿ, ಈ ತರ ಎಲ್ಲ ಸಿಪ್ಪೆ ತಾನಾಗ್ಲೇ ಬೇಗನೆ ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಒಳಗಿನ ಭಾಗ ಕೂಡ ಚೆನ್ನಾಗಿ ಫ್ರೈ ಆಗ್ಬಿಡುತ್ತೆ. ನೀವು ಜೋರ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಹುರ್ಕೊಂಡ್ಬಿಟ್ರೆ ಮೇಲೆಲ್ಲ ಕಪ್ಪಾಗುತ್ತೆ, ಒಳಗೆಲ್ಲ ಹಸಿಯಾಗಿ ಹಾಗೆ ಇರುತ್ತೆ. ಅದಕ್ಕೆ ಇದನ್ನ ಆದಷ್ಟು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದ್ ಪ್ಲೇಟ್ಗೆ ತಕೊಂಡಿದೀನಿ. ಅದನ್ನ ತಣ್ಣಗಾಗಿಂದ ಸಿಪ್ಪೆ ಬಿಡಿಸ್ಕೊಳ್ಳೋಣ. ಇವಾಗ ಇದೇ ಪಾತ್ರೆಗೆ ಒಂದ್ ಬಟ್ಲಾಗಷ್ಟು ಎಳ್ಳು ತಗೊಂಡಿದೀನಿ, ಸೈಜ್ ಅಷ್ಟು. ಇದನ್ನ ಕೂಡ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡಿ ಹಾಗೆ ಬಿಟ್ರೆ ತಿಂದಾಗ ಬಾಯಲ್ಲಿ ಕಚ್ ಕಚ ಅಂತ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅದಕ್ಕೆ ಇದನ್ನ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದನ್ನ ಪ್ಲೇಟ್ಗೆ ತಕ್ಕೊಂತೀನಿ. ಇಷ್ಟಾದ್ರೆ ಸಾಕು. ಇವಾಗ ಇದೇ ಪಾತ್ರೆಗೆ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡಿದೀನಿ. ಪಾತ್ರೆ ಬಿಸಿ ಇತ್ತಲ್ವಾ, ಅದೇ ಪಾತ್ರೆ ಪುಟಾಣಿ ಕೂಡ ಇದಕ್ಕೆ ಹಾಕೊಂತೀನಿ. ಇದನ್ನ ಹಾಕೊಂಡು ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಅಂತ ಸ್ವಲ್ಪ ಫ್ರೈ ಮಾಡ್ಕೊಂಡಿದೀನಿ. ಇದನ್ನ ಗ್ಯಾಸ್ ಸ್ಟವ್ ಹಚ್ಕೊಂಡು ಹುರ್ಕೊಳೋದೇನ್ ಬೇಡ, ಹಾಗೆ ಬಿಸಿ ಪಾತ್ರೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದೀನಿ. ನೋಡಿ, ಅವಾಗ್ಲೇ ಹೇಳಿದ್ನಲ್ವಾ ಸಿಪ್ಪೆ ಹೇಗ್ ಬಿಟ್ಕೊಳತ್ತೆ. ನೋಡಿ, ಈ ತರ ಸ್ವಲ್ಪ ಫ್ರೆಶ್ ಮಾಡ್ಕೊಂಡ್ಬಿಟ್ರೆ ಸಿಪ್ಪೆ ಈ ತರ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ಆದಷ್ಟು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇವನ್ನೆಲ್ಲ ಸಿಪ್ಪೆ ಬಿಡಿಸ್ಕೊಂಡು ಬೇಳೆ ಮಾಡ್ಕೊಂಡು ಬರ್ತೀನಿ. ಇವಾಗ ನೋಡಿ, ಅವನ್ನೆಲ್ಲ ಸಾಮಗ್ರಿಗಳನ್ನ ಹಾಕೊಳೋದಕ್ಕೆ ಒಂದ್ ಬೌಲ್ ತಗೊಂಡಿದೀನಿ. ಮೊದ್ಲಿಗೆ ಕಡಲೆ ಬೀಜ ಹಾಕೊಳ್ಳೋಣ. ನೋಡಿ, ಸಿಪ್ಪೆ ಬಿಡಿಸ್ಕೊಂಡು ಕಡಲೆ ಬೀಜನ ಬಿಡಿಸ್ಕೊಂಡ್ ಬಂದಿದೀನಿ. ಈ ತರ ಮಾಡ್ಕೊಂಡಿದೀನಿ. ನಂತರ ಇದಕ್ಕೆ 1 ಕಪ್ನಷ್ಟು ಪುಟಾಣಿ ಹಾಕೊಂತಿದೀನಿ. ಅದಾದ ನಂತರ ಎಳ್ಳು, ನೋಡಿ ಬಿಳಿ ಎಳ್ಳನ್ನ ಈ ತರ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡಿದೀನಿ. ಅದನ್ನು ಕೂಡ ಇದಕ್ಕೆ ಹಾಕೊಂಡಿದೀನಿ. ನಂತರ ಇದಕ್ಕೆ ತುರ್ದಿಟ್ಕೊಂಡಂತ ಕೊಬ್ಬರಿನ ಇದಕ್ಕೆ ಹಾಕೊಂತಿದೀನಿ. ತುರ್ಕೊಳ್ಳೋದು ಬೇಡ ಅಂದ್ರೆ ನೀವು ಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡಿ ಹಾಕೋಬಹುದು. ನಾ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ತುರ್ಕೊಂಡಿದೀನಿ. ನಂತರ ಕುಸರಳು ಅಂಗಡಿಯಲ್ಲಿ ಸಿಗುತ್ತಲ್ಲ ಕುಸರಳು, ಅವನು ಕೂಡ ಹಾಕೊಂಡಿದೀನಿ. ನಂತರ ಇದಕ್ಕೆ ಬೆಲ್ಲ ಹಾಕೊಂತೀನಿ. ಬೆಲ್ಲನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದೀನಿ. ಈ ಕುಸರಳಲ್ಲಿ ಕೂಡ ಸ್ವೀಟ್ ಪ್ರಮಾಣ ಇರುತ್ತೆ, ಮತ್ತೆ ಕಲರ್ ಜೇಮ್ಸ್ ಅಲ್ಲಿ ಕೂಡ
ಚಿಕ್ಕ ಚಿಕ್ಕ ಜೇಮ್ಸ್ ಸಿಗುತ್ತಲ್ಲ ಬಡೆ ಸೋಪ್ಗೆ ಹಾಕಂತವು ಅವನ್ನ ಕಲರ್ ಜೇಮ್ಸ್ ತಗೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕವು. ಅವನಲ್ಲಿ ಇವನ್ನೆಲ್ಲ ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾನ. ಇವು ಬೆಲ್ಲ ಕಡಿಮೆ ತಗೊಂಡಿದ್ದೀನಿ ಅಂದ್ರೆ ಈ ಕುಸಳಲ್ಲಿ ಬೆಲ್ಲ ಸ್ವೀಟ್ ಇರುತ್ತೆ, ಸಕ್ಕರೆ ಹಾಕಿರ್ತಾರೆ, ಮತ್ತೆ ಜೇಮ್ಸ್ ಅಲ್ಲಿ ಸಕ್ಕರೆ ಇರುತ್ತೆ. ಅದಕ್ಕೆ ಸ್ವೀಟ್ ತುಂಬಾ ಜಾಸ್ತಿ ಆದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಸ್ವಲ್ಪ ಬೆಲ್ಲದ ಪ್ರಮಾಣನ ನಾನು ಸ್ವಲ್ಪ ತಗೊಂಡಿದ್ದೀನಿ. ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಕಲರ್ಫುಲ್ ಆಗಿ ಚೆನ್ನಾಗಿ ಆಗಿದೆ. ಸೂಪರ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದೇವರೆಲ್ಲರಿಗೂ ಒಳ್ಳೇದ್ ಮಾಡಿ. ನಮಸ್ಕಾರ.